ಮಂಗಳೂರಿನ ಕಡಬದಲ್ಲಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಮಾಡಿದ್ದ ಕಿರಾತಕ ಆತ ಮಾಡಿದಂಥ ಪ್ಲಾನಿಂಗ್, ಆತ ಆಸಿಡ್ ದಾಳಿ ಮಾಡಿದ ಬಳಿಕ ಎಸ್ಕೇಪ್ ಆಗೋದಕ್ಕೆ ಆಗದಂಥ ಪ್ಲಾನಿಂಗ್, ಆ ಎಲ್ಲದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿ ನಿಮ್ಮ ರಿಪಬ್ಲಿಕ್ ಕನ್ನಡದ ಬಳಿ ಮಾತ್ರ ಇದೆ. ಇದು ನಮ್ಮಲ್ಲಿ ಮಾತ್ರ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. 23 ವರ್ಷದ ಅಬಿನ್ ಆಸಿಡ್ ದಾಳಿಯನ್ನ ಮಾಡಿ ಓಡೋಗ್ತಾನೆ. ಅದನ್ನ ಗಮನಿಸಿದ ಶಾಲೆಯ ಆವರಣದಲ್ಲಿದ್ದಂಥ ಇನ್ನುಳಿದಂಥ ವಿದ್ಯಾರ್ಥಿಗಳು ಆತನನ್ನ ಚೇಸ್ ಮಾಡಿ ಹಿಡಿತಾರೆ. ನೋಡಿ, ಚೇಸ್ ಮಾಡಿ ಹಿಡಿತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇದು ನಮ್ಮಲ್ಲಿ ಮಾತ್ರ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಅಭಿನನ್ನ ಒಂದೊಂದೇ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅಭಿನನ್ನ ಈಗ ವಿದ್ಯಾರ್ಥಿಗಳು ಹಿಡಿದುಕೊಂಡು ಬರ್ತಾ ಇರುವಂತ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಆರೋಪಿ ಅಭಿನ್. ಇದಕ್ಕಿಂತ ಮುಂಚಿನ ಒಂದು ದೃಶ್ಯಾವಳಿಯನ್ನು ತೋರಿಸ್ತೀವಿ. ಬೇಕರಿಗೆ ಹೋಗಿದ್ದಂಥ ವಿಜುವಲ್ಸ್ ಅನ್ನು ಪ್ಲೇ ಮಾಡಿ. ಬೇಕರಿಗೆ ಹೋಗಿದ್ದಂಥ ವಿಜುವಲ್ಸ್ ಅನ್ನು ನಾವು ಈಗ ನಿಮಗೆ ತೋರಿಸ್ತೀವಿ. ಮೊದಲಿಗೆ ಆಸಿಡ್ ದಾಳಿ ಮಾಡೋದಕ್ಕಿಂತ ಮುಂಚೆ ಅಭಿನ್ ಒಂದು ಬೇಕರಿಗೆ ಹೋಗ್ತಾನೆ. ಆ ಬೇಕರಿಗೆ ಹೋಗಿ ಅಲ್ಲಿ ಮೊಬೈಲನ್ನು ಚಾರ್ಜ್ಗೆ ಹಾಕ್ತಾನೆ. ನೋಡಿ, ಇದು ಬೇಕರಿ ಒಳಗೆ ಹೋಗ್ತಾ ಇರುವಂಥ ಕಿರಾತಕ. ಬೇಕರಿ ಒಳಗೆ ಹೋಗಿ ನೋಡಿ, ಇಲ್ಲಿ ಡ್ರೆಸ್ ನೋಡಿ, ಆತನ ಡ್ರೆಸ್ ನೋಡಿ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಇರ್ತಾನೆ. ಅಲ್ಲಿ ತನ್ನ ಬ್ಯಾಗ್ನಲ್ಲಿದ್ದಂಥ ಚಾರ್ಜರನ್ನು ತೆಗೆದು ಚಾರ್ಜಿಂಗ್ ಹಾಕ್ತಾನೆ ಮೊಬೈಲನ್ನು. ಆ ಬಳಿಕ ಆತ ಜೇಬಲ್ಲೇ ಇಟ್ಕೊಂಡಿರ್ತಾನೆ. ಅಲ್ಲಿಂದ ವಾಪಸ್ ಬರ್ತಾ ಇದ್ದಂತೆ ಸೀದಾ ಶಾಲೆ ಆವರಣಕ್ಕೆ ಹೋಗ್ತಾನೆ. ಬೇಕರಿಯಿಂದ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಆತನ ಡ್ರೆಸ್ ಕೋಡ್ ಚೇಂಜ್ ಆಗಿರುತ್ತೆ. ಶಾಲೆಯ ಯೂನಿಫಾರ್ಮ್ ಇದೆಯಲ್ಲ, ಸಮವಸ್ತ್ರ, ಆ ಸಮವಸ್ತ್ರವನ್ನೇ ಆತ ಧರಿಸಿಕೊಂಡು ಶಾಲೆಯ ಆವರಣದ ಒಳಗಡೆ ಹೋಗ್ತಾನೆ. ಇದು ಬೇಕರಿಯ ಒಳಗೆ ಹೋಗ್ತಾ ಇರುವಂಥ ದೃಶ್ಯಾವಳಿ. ಆಸಿಡ್ ದಾಳಿಗೂ ಮುನ್ನ CCTV ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಈತ ಈಗ ಆಸಿಡ್ ತಂದಿದ್ನಲ್ಲ, ಆ ಆಸಿಡ್ ಅನ್ನ ಕೊಯಮತ್ತೂರಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಂತೆ. ನೋಡಿ, ಕೊಯಮತ್ತೂರ್ಗೆ ಹೋಗಿ ಅವನು ಆಸಿಡ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದ. ಹಾಗಾಗಿ ಇವತ್ತು ಆತನನ್ನ ಪೊಲೀಸರು ಕೊಯಮತ್ತೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ ಆಸಿಡ್ ಅನ್ನ ಖರೀದಿ ಮಾಡಿದ್ನಲ್ಲ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಈಗ ಈ ಒಂದು ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಇಲ್ಲಿ ಆತನನ್ನ ಹಿಡ್ಕೊಂಡು ಬರ್ತಾ ಇರುವಂತ ದೃಶ್ಯಾವಳಿ. ಆತನನ್ನ ಸೆರೆ ಹಿಡಿದು ಕರ್ಕೊಂಡ್ ಬರ್ತಾ ಇರುವಂತ ದೃಶ್ಯಾವಳಿ. ಇದಕ್ಕಿಂತ ಮುಂಚೆ ಒಂದು ದೃಶ್ಯಾವಳಿ ಇದೆ, ಆತನನ್ನ ಚೇಸ್ ಮಾಡುವಂತ ದೃಶ್ಯಾವಳಿ. ಆತನನ್ನ ಚೇಸ್ ಮಾಡುವಂತ ದೃಶ್ಯಾವಳಿ ಕೂಡ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಅದನ್ನು ಕೂಡ ನಾವೀಗ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ಈ ದೃಶ್ಯಾವಳಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಮ್ಮಲ್ಲಿ ಮಾತ್ರ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇರುವಂಥದ್ದು ನಮ್ಮಲ್ಲಿ ಮಾತ್ರ. ನೋಡಿ, ವಿದ್ಯಾರ್ಥಿಗಳ ಧೈರ್ಯವನ್ನ ಮೆಚ್ಚಬೇಕು. ಇಲ್ಲಿ ಆತನ ಕೈಯಲ್ಲಿ ಇನ್ನೂ ಆಸಿಡ್ ಬಾಟ್ಲಲ್ಲಿ ಇರುತ್ತೆ. ನೋಡಿ, ಯಾವ ರೀತಿಯಾಗಿ ಅವನು ಯೂನಿಫಾರ್ಮ್ ನೋಡಿ ಹೆಂಗೆ ಹಾಕಿದ್ದಾನೆ. ಯೂನಿಫಾರ್ಮ್. ಆತ 23 ವರ್ಷ. ವಿದ್ಯಾರ್ಥಿನಿಯರು PUC ವ್ಯಾಸಂಗವನ್ನು ಮಾಡ್ತಾ ಇದ್ರು. ಅವತ್ತು ಎಕ್ಸಾಮ್ ಇತ್ತು. ಎಕ್ಸಾಮ್ ಹಾಲ್ಗೆ ಹೋಗಿರ್ತಾರೆ. ಎಕ್ಸಾಮ್ನ ಹಾಲ್ಗೆ ಹೋಗೋದಕ್ಕಿಂತ ಮುಂಚೆ ಆವರಣದಲ್ಲಿ ಕೂತು ಅಲ್ಲಿ ಓದ್ತಾ ಇರ್ತಾರೆ, ರೀಕಾಲ್ ಮಾಡ್ತಾ ಇರ್ತಾರೆ ಮೂವರು ವಿದ್ಯಾರ್ಥಿನ. ನೋಡಿ, ಈಗ ನಿಮಗೆ ತೋರಿಸ್ತಾ ಇದೀವಿ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಆತ ಓಡೋಗ್ತಿರ್ತಾನೆ ಕಾಂಪೌಂಡ್ ಅನ್ನು ಹಾರಿ. ವಿದ್ಯಾರ್ಥಿಗಳ ಧೈರ್ಯವನ್ನ ಮೆಚ್ಚಬೇಕಿಲ್ಲಿ. ಹೇಗೆ ಅಟ್ಟಿಸ್ಕೊಂಡು ಹೋಗಿ ಆತನನ್ನ ಚೇಸ್ ಮಾಡಿ ಸೆರೆ ಹಿಡಿದು ಕರ್ಕೊಂಡು ಬರುವಂತ ದೃಶ್ಯಾವಳಿ. ಇದು ಎಲ್ಲೂ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಇದು ನಮ್ಮಲ್ಲಿ ಮಾತ್ರ. ಮಂಗಳೂರಿನ ಕಡಬಾದ
ಶಾಲೆಯಲ್ಲಿ 3 ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಅಬಿನ್, 23 ವರ್ಷ. ಆತ ಓಡೋಗ್ತಾ ಇದ್ದನ್ನ ಗಮನಿಸಿ ನೋಡಿ, ಟೈಮ್ ಕೂಡ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. 10 ಗಂಟೆಗೆ ಎಕ್ಸಾಮ್ ಇದ್ದಿದ್ದು. 9:47 ಶಾಲೆಯ ಆವರಣದಲ್ಲಿ ಘಟನೆಯನ್ನು ನೋಡಿ ಆತನನ್ನ ಚೇಸ್ ಮಾಡುವಂತ ಒಂದು ದೃಶ್ಯಾವಳಿ. ಆ ವಿದ್ಯಾರ್ಥಿಗಳ ಧೈರ್ಯವನ್ನ ಮೆಚ್ಚಬೇಕು. ಯಾಕೆಂದ್ರೆ ಆತನ ಕೈಯಲ್ಲಿ ಇನ್ನೂ ಆಸಿಡ್ ಬಾಟ್ಲ್ ಇತ್ತು, ಆ ಬಾಟ್ಲಲ್ಲಿ ಇನ್ನೂ ಆಸಿಡ್ ಇತ್ತು. ಚೇಸ್ ಮಾಡೋಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಮಕ್ಕಳ ಮೇಲೆ ಏನಾದ್ರೂ ಹಾಕಿದ್ರೆ ವಿದ್ಯಾರ್ಥಿಗಳ ಮೇಲೆ, ಆದ್ರೂ ಕೂಡ ಅವ್ರು ಭಯ ಪಡಲಿಲ್ಲ. ಚೇಸ್ ಮಾಡೇ ಮಾಡ್ತಾರೆ. ನೋಡಿ ಹೇಗೆ ಓಡೋಗ್ತಾರೆ ಅಂತೇಳಿ, ಹೇಗೆ ಓಡೋಗ್ತಾರೆ ನೋಡಿ. ಇಲ್ಲಿ ಓಡೋಗಿ ಆತರನ್ನ ಹಿಡ್ಕೊಂಡು ಬರ್ತಾರೆ. 9:47 ನೋಡಿ, ಆತ ಎಲ್ಲೆಲ್ಲೋ ಪೊದೆಯಿಂದ ನೋಡಿ, ಈಗ ಪೊದೆಯಿಂದ ಬರ್ತಿದ್ದಾನೆ ಆತ. ನೋಡಿ ಮುಂದೆ ಓಡೋಗ್ತಾ ಇದ್ದಂತೆ ಹಿಂದೆಗಡೆ ಒಂದು 7-8 ಜನ ವಿದ್ಯಾರ್ಥಿಗಳು ಹೋಗ್ತಾರೆ, ಅಟ್ಟಿಸ್ಕೊಂಡು ಹೋಗ್ತಾರೆ. ಆತನನ್ನ ತಕ್ಷಣ ಲಾಕ್ ಮಾಡ್ತಾರೆ. ಲಾಕ್ ಮಾಡಿದಾಗ ಆತನ ಕೈಯಲ್ಲಿ ಇನ್ನೂ ಆಸಿಡ್ ಬಾಟಲ್ ಇತ್ತು. ಆತ ಆಸಿಡ್ ಅಲ್ಲೂ ಕೂಡ ಎರಚಬಹುದಿತ್ತು, ಆ ಭಯ ಇತ್ತು. ಆದರೂ ಕೂಡ ವಿದ್ಯಾರ್ಥಿಗಳು ಭಯ ಪಡದೆ ಅವರನ್ನ ಅಂದ್ರೆ ಆತನನ್ನ ಲಾಕ್ ಮಾಡ್ತಾರೆ. ತಕ್ಷಣ ಬಂದು ಅಲ್ಲಿದ್ದಂಥ ಕಾನ್ಸ್ಟೇಬಲ್ಗೆ ಆತನನ್ನು ಒಪ್ಪಿಸ್ತಾರೆ. ನೋಡಿ, ಒಂದು ವೇಳೆ ವಿದ್ಯಾರ್ಥಿಗಳು ಧೈರ್ಯವನ್ನ ತೋರಿಸದೆ ಆತನನ್ನು ಹಿಂಬಾಲಿಸ್ಕೊಂಡು ಹೋಗಿ ಚೇಸ್ ಮಾಡಿ ಲಾಕ್ ಮಾಡದೇ ಇದ್ದಿದ್ರೆ ಆತನಿಗೋಸ್ಕರ ಪೊಲೀಸರು ಕಷ್ಟಪಟ್ಟು ಹುಡುಕ್ಬೇಕಾಗಿತ್ತು. ಯಾರು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಈಗ ವಿದ್ಯಾರ್ಥಿಗಳು ತಕ್ಷಣ ಆತನನ್ನ ಹಿಡಿದಿದ್ದಾರೆ, ತಕ್ಷಣ ಕಾರ್ಯಪ್ರವೃತ್ತರಾಗ್ತಾರೆ ವಿದ್ಯಾರ್ಥಿಗಳು. ಈ ಧೈರ್ಯ ಬೇಕು ನೋಡಿ. ಅವರ ಸಹಪಾಠಿಗಳು 3 ವಿದ್ಯಾರ್ಥಿನಿಯರ ಜೀವನ ಇವತ್ತು ಏನಾಗಿದೆ ಗೊತ್ತಾ? ಆಸಿಡ್ ದಾಳಿಯಿಂದಾಗಿ ಆ 3 ವಿದ್ಯಾರ್ಥಿನಿಯರಿಗೆ ಆ ಕಷ್ಟ ಗೊತ್ತಿದೆ. 3 ವಿದ್ಯಾರ್ಥಿನಿಯರ ಜೀವನವನ್ನ ಹಾಳು ಮಾಡಿದಂಥ ಕಿರಾತಕ. ಮೊದಲಿಗೆ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ 2 ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಒಂದು, ಬೇಕರಿಯ ಒಳಗಡೆ ಬ್ಲ್ಯಾಕ್ ಕಲರ್ ಡ್ರೆಸ್ ಅನ್ನು ಹಾಕೊಂಡು ಬಂದಿರ್ತಾನೆ, ಮೊಬೈಲ್ ಅನ್ನು ಚಾರ್ಜ್ ಹಾಕ್ಬಿಟ್ಟು ಹೋಗ್ತಾನೆ. ಅಲ್ಲಿಂದ ಬಂದು ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲೇ ಶಾಲೆಯ ಯೂನಿಫಾರ್ಮ್ ತರದೇ ಯೂನಿಫಾರ್ಮ್ ಅನ್ನು ಹಾಕೊಂಡು ಬಂದು ನೋಡಿ, ಆ ಒಂದು ಸ್ಥಳದ ಒಂದು ದೃಶ್ಯಾವಳಿಯನ್ನು ಕೂಡ ತೋರಿಸೋದಕ್ಕೆ ಹೇಳ್ತೀನಿ. ಆ ಒಂದು ಕಟ್ಟೆ ಮೇಲೆ ಕೂತು ಆ 3 ವಿದ್ಯಾರ್ಥಿನಿಯರು ಓದ್ತಾ ಇರ್ತಾರೆ ಒಂದು ಜಾಗದಲ್ಲಿ ಕೂತು. ಆ ಜಾಗದಲ್ಲಿ ಕೂತು ಅದರ ಒಂದು ದೃಶ್ಯವನ್ನು ಕೂಡ ಈಗ ಪ್ಲೇ ಮಾಡ್ತಾರೆ ನಮ್ಮ ಟೀಮ್. ಬ್ಯಾಗ್ ಎಲ್ಲ ಅಲ್ಲೇ ಬಿದ್ದಿದೆ ನೋಡಿ. ಈ 3 ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೀವೀಗ. ಮೊದಲನೇದು, ಆಸಿಡ್ ದಾಳಿಗಿಂತ ಮುಂಚೆ ಬೇಕರಿಗೆ ಬಂದು ತನ್ನ ಮೊಬೈಲನ್ನು ಚಾರ್ಜ್ ಹಾಕಿ ಬ್ಯಾಗಲ್ಲಿ ಇದ್ದಂಥ ಆಸಿಡ್ ಬಾಟ್ಲನ್ನು ಎತ್ಕೊಂಡು ಹೋಗ್ತಾನೆ. ಹೀಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಅನ್ನು ಹಾಕೋತಾನೆ. ಎಷ್ಟು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಇಲ್ಲಿ. ಎರಡನೇದು, ದಾಳಿ ಮಾಡಿದ ಬಳಿಕ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ತಕ್ಷಣ ಅದನ್ನು ಗಮನಿಸುವಂತ ಅಲ್ಲಿ ಶಾಲೆಯ ಆವರಣದಲ್ಲಿದ್ದಂಥ ವಿದ್ಯಾರ್ಥಿಗಳು ಆತನನ್ನು ಚೇಸ್ ಮಾಡ್ತಾರೆ. ಚೇಸ್ ಮಾಡಿ ಆತನನ್ನು ಲಾಕ್ ಮಾಡ್ಕೋತಾರೆ. ಆ ಬಳಿಕ ನೋಡಿ ಯಾವ ರೀತಿಯಾಗಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ. 3ನೇ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ. 3-4 ಜನ ಆತನನ್ನ ಪೊಲೀಸರು ಯಾವ ರೀತಿಯಾಗಿ ಹಿಡ್ಕೊಂಬರ್ತಾರಲ್ಲ ಅದೇ ರೀತಿಯಾಗಿ ಹಿಡ್ಕೊಂಡು ಬರ್ತಾ ಇರುವಂಥ ದೃಶ್ಯ ನೋಡಿ. ಇದೇ ಜಾಗದಲ್ಲಿ ಕೂತು ಆ 3 ವಿದ್ಯಾರ್ಥಿನಿಯರು ಓದ್ತಾ ಇರ್ತಾರೆ. ಅವರ ಬ್ಯಾಗ್ ಅಲ್ಲೇ ಇದೆ, ಅವರ ಪುಸ್ತಕ ಕೂಡ ಅಲ್ಲೇ ಬಿದ್ದಿತ್ತು. ಒಂದು ಕಡೆ 3 ವಿದ್ಯಾರ್ಥಿನಿಯರಿಗೇನು ದಾಳಿ ಆಯ್ತಲ್ಲ, ಅವರನ್ನ ಸ್ವಲ್ಪ ಜನ ಆಸ್ಪತ್ರೆಗೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಶಾಲೆ ಆಡಳಿತ ಮಂಡಳಿ, ಶಾಲೆಯಲ್ಲಿದ್ದಂಥ ಶಿಕ್ಷಕರು ಎಲ್ಲರೂ ಕೂಡ ಓಡಿ ಬರ್ತಾರೆ. ಆ 3 ವಿದ್ಯಾರ್ಥಿನಿಯರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಅಲ್ಲೇ ಇದ್ದು ಗಮನಿಸುವಂಥ ಇನ್ನುಳಿದಂಥ ವಿದ್ಯಾರ್ಥಿಗಳು ಅಟ್ಟಿಸ್ಕೊಂಡು ಹೋಗ್ತಾರೆ. ಹೋಗಿ ಆತನನ್ನ ಲಾಕ್ ಮಾಡ್ಕೊಂಡು ಬರ್ತಾರೆ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಬಿನ್ 23 ವರ್ಷ. ಈತ ಆಸಿಡ್ ಅನ್ನ ಕೊಯಮತ್ತೂರಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಂತೆ. ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹಾಗಾಗಿ ಇವತ್ತು ಕೊಯಮತ್ತೂರಿಗೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಪರ್ಚೇಸ್ ಮಾಡಿದ್ದ ತೋರಿಸು ಬಾ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ವಿದ್ಯಾರ್ಥಿಗಳ ಧೈರ್ಯವನ್ನು ಮೆಚ್ಚಲೇಬೇಕು. ಯಾಕಂದರೆ ಆತನನ್ನು ಲಾಕ್ ಮಾಡಿದಾಗ ಆತನ ಕೈಯಲ್ಲಿ ಆಸಿಡ್ ಇತ್ತು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ವಿದ್ಯಾರ್ಥಿಗಳ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡಬಹುದಿತ್ತು. ಆದರೂ ಕೂಡ ಅವರು ಹೆದರದೆ ಆತನನ್ನು ಲಾಕ್ ಮಾಡ್ತಾರೆ. ಇಲ್ಲಿ ಈಗ ಸದ್ಯಕ್ಕೆ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಹೇಗಿದೆ ದಿನೇಶ್?
ನಾಗೇಂದ್ರ ಬಾಬು, ಮೊನ್ನೆ ಸೋಮವಾರ ನಡೆದಂತಹ ಕಡಬದಲ್ಲಿ ನಡೆದಂತಹ ಏನು ಆ್ಯಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಗಾಯಗೊಂಡಂಥ ವಿದ್ಯಾರ್ಥಿನಿಯರಿಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆ ಅವರಿಗೆ ಪ್ಲಾಸ್ಟಿಕ್ ಸರ್ಜರಿಗೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಮಾಡಿಕೊಳ್ಳಲಾಗ್ತಿದೆ. ಮತ್ತೊಂದು ಕಡೆ ಆರೋಪಿ ಅಭಿನ್ ಏನಿದ್ದಾನೆ ಆತನಿಗೆ ಸಂಬಂಧಿಸಿದಂಥ CCTV ಫುಟೇಜ್ಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು. ಆತನಿಗೆ ಸಂಬಂಧಿಸಿದಂತೆ 2 CCTV ಫುಟೇಜ್ಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಮೊದಲನೇದಲ್ಲಿ ಆತ ಬೇಕರಿಗೆ ಹೋಗಿರುವಂಥದ್ದು, ಬೇಕರಿಯಲ್ಲಿ ಮೊಬೈಲ್ ಚಾರ್ಜ್ ಇಟ್ಟಿರುವಂಥದ್ದು, ಜೊತೆಗೆ ಆತ ತನ್ನ ಬ್ಯಾಗಿನಿಂದ ಏನೋ ಒಂದು ಬಾಟಲನ್ನು ತೆಗೆದು ಕಿಸೆಗೆ ತಳ್ಳಿರುವಂಥ ವಿಡಿಯೋಗಳು ಕೂಡ ಮೊದಲ ಏನು CCTV ಫುಟೇಜ್ನಲ್ಲಿ ಲಭ್ಯ ಆಗಿರುವಂಥದ್ದು. ಆದರೆ ಮತ್ತೊಂದು CCTV ಫುಟೇಜ್ನಲ್ಲಿ ಆತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡುವಂಥ ದೃಶ್ಯ ಕೂಡ ಸೆರೆ ಆಗಿರುವಂಥದ್ದು. ಅಂದರೆ ಆತ 9:15 ಸಂದರ್ಭದಲ್ಲಿ ಆತ ಕಾಲೇಜಿನ ವರಾಂಡಕ್ಕೆ ತೆರಳಿ 3 ವಿದ್ಯಾರ್ಥಿನಿಯರ ಮೇಲೆ ಆ್ಯಸಿಡ್ ಅನ್ನು ಎರಚಿರ್ತಾನೆ. ಎರಚಿದ ನಂತರ ಕಾಂಪೌಂಡ್ ಹಾರಿ ಆತ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಈ ವೇಳೆ ಅಲ್ಲೇ ವರಾಂಡದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ಅಂದರೆ ಆ ದಿನ ಅವರಿಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ಹೀಗಾಗಿ ವಿದ್ಯಾರ್ಥಿಗಳು ಯಾರು ಕ್ಲಾಸ್ ರೂಮ್ ಒಳಗಿರಲಿಲ್ಲ, ಬದಲಾಗಿ ಎಲ್ಲರೂ ಕೂಡ ವರಾಂಡದಲ್ಲಿ ಪರೀಕ್ಷೆಗೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ರು. ಹೀಗಾಗಿ ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಆರೋಪಿ ಅಭಿನ್ ಏನಿದ್ದಾನೆ ಏನು ಕಾಂಪೌಂಡ್ ಹಾರಿ ಆತ ಎಸ್ಕೇಪ್ ಆಗುವುದಕ್ಕೆ ನೋಡ್ತಾನೆ. ಆದರೆ ಆ ವರಾಂಡದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ಅಂದರೆ ಆ ದಿನ ಅಲ್ಲಿ ಏನು ಕಾಲೇಜ್ ಇತ್ತು, ಅಲ್ಲಿ ಪರೀಕ್ಷೆಯ ಕಾರಣವಾಗಿ ಪೊಲೀಸರು ಕೂಡ ಇದ್ದರು. ಹೀಗಾಗಿ ವಿದ್ಯಾರ್ಥಿಗಳು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಮತ್ತೆ ಏನು ತಮ್ಮ ಪರೀಕ್ಷಾ ಕೊಠಡಿಗೂ ಕೂಡ ತೆರಳಿರುವಂಥದ್ದು. ಅಂದರೆ ಈ ಅಭಿನ್ ಏನಿದ್ದಾನೆ ಈತ ಪ್ಲ್ಯಾಂಡ್ ಆಗಿ ಬಂದಿದ್ದ. ಅಂದರೆ ಮೊದಲೇ ಏನು CCTV ಫುಟೇಜ್ ಇತ್ತು, ಆ ಬೇಕರಿಯಲ್ಲಿ ಬಂದಂಥ CCTV ಫುಟೇಜ್ ಇತ್ತು, ಅಲ್ಲಿ ಆತ ಬ್ಲ್ಯಾಕ್ ಡ್ರೆಸ್ಸನ್ನು ಧರಿಸ್ತಿರ್ತಾನೆ. ಆದರೆ ಕಾಲೇಜಿಗೆ ಹೋಗಿರಬೇಕಾದ್ರೆ ಬ್ಲ್ಯಾಕ್ ಡ್ರೆಸ್ ಬದಲಿಗೆ ಆ ವಿದ್ಯಾರ್ಥಿಗಳಿಂದಲೇ ಸಂಗ್ರಹಿಸಿದಂಥ ಅದೇ ಕಾಲೇಜಿನ ಯೂನಿಫಾರ್ಮನ್ನು ತೊಟ್ಟು ಆತ ಹೋಗಿರುವಂಥದ್ದು. ಇದು ಕೂಡ CCTVಯಲ್ಲಿ ಸೆರೆಯಾಗಿರುವಂಥದ್ದು. ಮುಖ್ಯವಾಗಿ ಆ ಶಾಲೆಯ CCTVಯನ್ನು ತಿರುಗಿಸಿದ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ ಶಾಲೆಯ ಪಕ್ಕದಲ್ಲಿ ಇದ್ದಂಥ ಮನೆಯ CCTV ಇದೆ, ಅದರಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿರುವಂಥದ್ದು. ಸದ್ಯ ಪೊಲೀಸರು ಈ ಎಲ್ಲ CCTV ಫುಟೇಜ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಂದರೆ ಸಂಗ್ರಹಿಸಿ ಈ ಮೂಲಕವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ CCTV ಫುಟೇಜ್ಗಳು ಅವರ ಸಾಕ್ಷಿಗೆ ಒಂದು ಬಲವಾಗುತ್ತೆ. ಹೀಗಾಗಿ ಅದನ್ನು ಕೂಡ ಪೊಲೀಸರು ಸಂಗ್ರಹಿಸಿರುವಂಥದ್ದು. ಮತ್ತೊಂದು, ಈತ ಮುಖ್ಯವಾಗಿ ಆ್ಯಸಿಡ್ ಅನ್ನು ಕೊಯಮತ್ತೂರು, ಅಂದರೆ ಆತ ಕೇರಳದ ಮಳಪ್ಪುರಂನ ನಿವಾಸಿ ಆಗಿರೋ ಕಾರಣವಾಗಿ ಕೇರಳದಲ್ಲಿ ಆ್ಯಸಿಡ್ ಅನ್ನು ಖರೀದಿ ಮಾಡ್ತಾನೆ ಕೊಯಮತ್ತೂರಿನಲ್ಲಿ. ಅಲ್ಲಿಗೂ ಕೂಡ ಈತನನ್ನು ಈಗ ಕರ್ಕೊಂಡೋಗಿ ಅಲ್ಲಿಯೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಈ ಒಂದು ಆಸಿಡ್ ದಾಳಿ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಆಸಿಡ್ ಯಾರಿಗಂದ್ರೆ ಅವ್ರಿಗೆ ಮಾರಾಟ ಮಾಡುವಂತಿಲ್ಲ ಅನ್ನುವ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯ ಕೇಸ್ನ ಬಳಿಕ ಸರ್ಕಾರ ರಾಜ್ಯದಲ್ಲಿ ಆಸಿಡ್ ನಿರ್ಬಂಧವನ್ನ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದ್ದು, ಕೆಮಿಕಲ್ ಇಂಡಸ್ಟ್ರಿಗಳಿಗೆ ಮಾತ್ರ ಆಸಿಡ್ ಬಳಕೆಗೆ ಪರ್ಮಿಷನ್ ಅನ್ನು ಕೊಡೋದಕ್ಕೆ ಪ್ಲಾನಿಂಗ್ ಅನ್ನು ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು, 2 ದಿನದಲ್ಲಿ ಇಲಾಖೆಗೆ ಪತ್ರ ಬರೀತಾರೆ. ಸರ್ಕಾರ ಇಲಾಖೆಗೆ ಪತ್ರವನ್ನು ಬರೀತಾರೆ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಆಸಿಡ್ ಖರೀದಿ ಮಾಡುವಂತಾಗಬಾರದು ಅಂತೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಹೌದು, ಇವತ್ತು ನಾಳೆ ಒಂದು 2-3 ದಿವಸದೊಳಗಾಗಿ DGಯಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಇಂಡಸ್ಟ್ರೀಸ್ಗೆ ಬರುತ್ತೆ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ ಅವರಿಗೆ ಪತ್ರ ಬರಿತೇವೆ. ಈ ರೀತಿ ಫ್ರೀ ಸೇಲ್ಸ್ ಆಗಬಾರ್ದು, ಯಾರು ಹೋಗಿ ಆ್ಯಸಿಡನ್ನು ಎಲ್ಲಿ ಬೇಕಾದ್ರೂ ಕೊಂಡ್ಕೊಳ್ಳೋದಕ್ಕೆ ಆಗಬಾರ್ದು. ಎಲ್ಲಾದರೂ ಕೆಮಿಕಲ್ ಇದು ಡೀಲ್ ಮಾಡ್ತಾರಲ್ಲ ಆ ಥರ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಬೇಕು ಅಂಥೇಳಿ ನಾವು ನಿಷೇಧ ಮಾಡೋದಕ್ಕೆ ಪತ್ರ ಬರಿತೀವಿ ಪೊಲೀಸ್ ಕಡೆಯಿಂದ. ಹೌದು, ಇವತ್ತು ನಾಳೆ